ತರಕಾರಿ ಬೆಳೆ ದರ ತೀವ್ರವಾಗಿ ಕುಸಿತ ಆಗ್ಬಿಟ್ಟಿದೆ. ಹೀಗಾಗಿ ತರಕಾರಿಯನ್ನು ಹಿಡಿದು ರೈತ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ತರಕಾರಿ ಮಾರಿ ಪ್ರತಿಭಟನೆ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಡಿಸಿ ಹಾಗೂ ಅಲ್ಲಿನ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ಕೊಡೋದ್ರ ಮೂಲಕ ಒಂದಷ್ಟು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸರಿ ಆಯ್ತು, ಇಷ್ಟು ಕಡಿಮೆ ಬೆಲೆಗೆ ನಾವು ತರಕಾರಿಗಳನ್ನ ಕೊಡಬೇಕು ಅಂದ್ರೆ ಫ್ರೀ ಆಗಿ ನೀವು ತೆಗೆದುಕೊಳ್ಳಿ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಪ್ರತಿಭಟನೆ ನಡೆದಿರೋದು. ಡಿಸಿ ಸತ್ಯಭಾಮಗೆ ತರಕಾರಿಯನ್ನ ಕೊಟ್ಟಿದ್ದಾರೆ ಅಲ್ಲಿನ ರೈತ ಮುಖಂಡರು. ಹಾಸನ ಜಿಲ್ಲಾಧಿಕಾರಿ, ಎಡಿಸಿ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ಗೂ ಕೂಡ ಈ ಉಚಿತವಾಗಿ ತರಕಾರಿಗಳನ್ನ ಕೊಡೋದ್ರ ಮೂಲಕ ವಿಭಿನ್ನ ಪ್ರತಿಭಟನೆ ಮಾಡಿರೋದು. ಅಧಿಕಾರಿಗಳಿಗೆ ತರಕಾರಿಯನ್ನ ಮಾರಿದ್ದಾರೆ ಮುಖಂಡರು. ಇನ್ನು ತಲೆ ಮೇಲೆ ತರಕಾರಿಯನ್ನ ಹೊತ್ಕೊಂಡು ಬಂದಿದ್ದಾರೆ ರೈತ ಮುಖಂಡರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸರಿ ನೀವು ಫ್ರೀಯಾಗಿ ತೆಗೆದುಕೊಳ್ಳಿ ತರಕಾರಿನ, ಇಷ್ಟೆಲ್ಲ ಕಡಿಮೆ ಬೆಲೆಗೆ ನಾವು ಮಾರೋದ್ರ ಬದಲು ನೀವೇ ಫ್ರೀಯಾಗಿ ತೆಗೆದುಕೊಳ್ಳಿ, ಉಚಿತವಾಗಿ ನಿಮಗೆ ಕೊಡ್ತೀವಿ ಅಂತೇಳಿ ತರಕಾರಿಗಳನ್ನ ಉಚಿತವಾಗಿ ಅಲ್ಲಿರುವಂಥ ಪೊಲೀಸರಿಗೆ, ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾ ಇರೋದು ರೈತ ಮುಖಂಡರು. ಹೋಗ್ಲಿ ಬಟ್ಟೆ ಮಾರ್ಕೆಟ್ ಅಲ್ಲ ಮೇ ಮೋಸ. ಮಾರ್ಕೆಟ್ ಎಲ್ಲ ಬೆಲೆ ಮಾಡ್ಯಾರ ಅವರು. 10 ರೂಪಾಯಿ ಕಮಿಷನ್ ತಗೊಂಡ್ರೆ 110 ರೂಪಾಯಿ. ನಾವು 1 ರೂಪಾಯಿ ಕೆಜಿ, 1 ರೂಪಾಯಿ ಕೆಜಿ ಮೇಡಮ್ ಇದು. 1 ರೂಪಾಯಿ ಕೆಜಿ, 1 ರೂಪಾಯಿ ಕೆಜಿ ಮೇಡಮ್ ಇದು. ರೈತ ಬೆಳೆದಂತ ಬೆಳೆಗೆ ಒಟ್ಟು ಅವರಿಗೆ ಐತೆ ನಮಗೆ. ರೈತ ಬೆಳೆದಂತ ಬೆಳೆಗೆ ಒಟ್ಟು ಅವರಿಗೆ ಐತೆ ನಮಗೆ. 1 ರೂಪಾಯಿ ಕೆಜಿ. ನೋಡಿ, ಅಲ್ಲಿ ಡಿಸಿ ಸತ್ಯಭಾಮ ಅವರ ಜೊತೆಗೆ ಮಾತಿನ ಚಕಮಕಿ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. 1 ರೂಪಾಯಿ 2 ರೂಪಾಯಿ ಕೆಜಿಗೆಲ್ಲ ರೈತರು ತಾವು ಬೆಳೆದಂಥ ಬೆಳೆಯನ್ನ ಕೊಡಬೇಕು ಅಂದ್ರೆ ಹೇಗೆ? ಹಾಗಾಗಿ ನಿಮ್ಮ ಪಾದಕ್ಕೆನೆ ಅರ್ಪಿಸ್ತಾ ಇದ್ವಿ, ಉಚಿತವಾಗಿ ತೆಗೆದುಕೊಳ್ಳಿ ತರಕಾರಿಯನ್ನ. ಇಷ್ಟೆಲ್ಲ ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ನೀವು ಕೊಡುವಂಥ ಬೆಲೆ ಇಷ್ಟೇನಾ? ಮಾರ್ಕೆಟ್ನಲ್ಲೂ ಕೂಡ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ರೈತ ಮುಖಂಡರು. ತಾವು ಬೆಳೆದಂಥ ಬೆಳೆಯನ್ನು ತಲೆ ಮೇಲೆ ಹೊತ್ಕೊಂಡು ಬಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆನೆ ಪ್ರತಿಭಟನೆ ಮಾಡ್ತಿರೋದು. ಅಲ್ಲಿರುವಂಥ ಅಧಿಕಾರಿಗಳಿಗೆ ದುಡ್ಡು ಇಸ್ಕೊಂಡೇನು ಕೊಡ್ತಾ ಇಲ್ಲ, ತರಕಾರಿನ ಉಚಿತವಾಗಿ ಕೊಡ್ತಾ ಇದ್ದಾರೆ.